ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಂತೂ ಒಂದು 2 ಡೇಸಿಂದ ತುಂಬ ಕ್ಲೌಡಿ ಇದೆ. ಯಾಕೋ ಒಂಥರ ಕ್ಲೌಡಿ ಇದೆ, ಒಂಥರ ಲೆಥಾರ್ಜಿಕ್ ಫೀಲ್ ಆಗುತ್ತೆ. ಈ ರೀತಿ ವೆದರ್ ಇದ್ಬಿಟ್ರೆ ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಬಟ್ ಮಲ್ಕೊಂಡ್ರೆ ಅಂತೂ ಕೆಲಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮೇಲೆ ಬಂದು ತುಂಬ ದಿನ ಆಗಿತ್ತು. ಅದೇ ಬರ್ತಿರ್ತೀನಿ, ಬಟ್ ಕೆಲಸ ಮಾಡಬೇಕು ಅಂತಲೇ ಬಂದಿಲ್ಲ. ಸ್ವಲ್ಪ ಇವತ್ತು ಡಸ್ಟಿಂಗ್ ಮಾಡಿಕೊಂಡು ಈಗ ಆಲ್ರೆಡಿ ನಾನು ಬೆಡ್ಡೆಲ್ಲ ರೆಡಿ ಮಾಡಿಕೊಂಡೆ. ಬೆಡ್ರೂಮಲ್ಲಿ ಬೆಡ್ಡೆಲ್ಲ ರೆಡಿ ಮಾಡ್ಕೊಂಡೆ ನೋಡಿ. ಇದೊಂದು ಬೆಡ್ ಸ್ಪ್ರೆಡ್ ನನಗೆ ಸಿಕ್ತು, ಕೆಳಗಡೆ ಮನೇಲಿತ್ತು. ಮಮ್ಮಿ ಅಲ್ಲೆಲ್ಲ ಇರೋದು ಜಸ್ಟ್ ಕ್ವೀನ್ ಸೈಜ್ ಬೆಡ್ ಕೆಳಗಡೆ ಮನೇಲಿರೋದು. ಇದು ಕಿಂಗ್ ಸೈಜ್ ಬೆಡ್. ಇದಕ್ಕೆ ಸರಿ ಹೋಗೋದು ಈ ಬೆಡ್ ಸ್ಪ್ರೆಡ್ ತೊಗೊಂಡು ಹೋಗುವಂತೆ ಈ ಬೆಡ್ ಸ್ಪ್ರೆಡ್ ಕೊಟ್ಟರು. ಕರೆಕ್ಟ್ ಸೈಜ್ ಆಗ್ತದೆ ಈ ಬೆಡ್ಗೆ. ಸೊ ಇದನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದೆ. ಬೆಡ್ಡೆಲ್ಲ ರೆಡಿ ಮಾಡಿದೆ ನೋಡಿ. ರೆಡಿ ಮಾಡಿ ಸ್ವಲ್ಪ ಮನೆಯೆಲ್ಲ ಡಸ್ಟಿಂಗ್ ಮಾಡಬೇಕು. ತುಂಬಾ ಕೆಲಸ ಇದೆ. ಅವರು ಬೆಳಗ್ಗೆನೇ ಸ್ವಲ್ಪ ದಾವಣಗೆರೆ ಹೋಗ್ಬರ್ತೀನಿ ಕೆಲಸ ಇದೆ ಅಂತ ಹೋದರು. ಅವ್ರು ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆ. ಅವರಿಗೆ ಕಷಾಯ ಎಲ್ಲ ಮಾಡಿಕೊಟ್ಟಿದ್ದೆ ನಿನ್ನೆ ರಾತ್ರಿ. ಬೆಳಗ್ಗೆನೂ ಸ್ವಲ್ಪ ಕಷಾಯ ಕುಡ್ಕೊಂಡು ಹೋಗಿದ್ದಾರೆ. ಈ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇವತ್ತು ಡಸ್ಟಿಂಗ್ ಮಾಡಬೇಕು ನೋಡಿ. ಫುಲ್ ಡಸ್ಟಿಂಗ್ ಮಾಡಬೇಕು. ಡಸ್ಟಿಂಗ್ ಮಾಡಿ ರೆಡಿ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ನನ್ನ ರೀಸೆಂಟ್ಲಿ ಕೊಂಡ್ಕೊಂಡಂತಹ ಒಂದು ಫ್ಯಾನ್ಸಿ ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಚೆನ್ನಾಗಿದೆ ಫ್ಯಾನ್ಸಿ ಸ್ಯಾರಿ. ಈಗಾಗಲೇ ಈ ಒಂದು ವಿಡಿಯೋ ನಿಮಗೆ ಮುಂದೆ ಬರೋಷ್ಟರಲ್ಲಿ ಆ ಫ್ಯಾನ್ಸಿ ಸ್ಯಾರಿಯ ಬ್ಲೌಸ್ ಕೂಡ ರೆಡಿ ಆಗಿರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಆದಷ್ಟು ಇವತ್ತೇ ಇದನ್ನ ಶೇರ್ ಮಾಡ್ತೀನಿ ಈ ವಿಡಿಯೋನ. ಎಸ್, ನಾನು ವಾಷಿಂಗ್ ಮಿಷಿನ್ ಕೂಡ ಹಾಕಿದ್ದೀನಿ ನೋಡಿ. ವಾಷಿಂಗ್ ಮಿಷಿನ್ ಕೂಡ ಹಾಕ್ತಾ ಇದೆ ಆಲ್ರೆಡಿ. ನನಗೆ ಏನೋ ಒಂದು ಜಸ್ಟ್ ನನ್ನ ಹ್ಯಾಬಿಟ್ ಅಂದರೆ ರೇಡಿಯೋ ಕೇಳ್ಕೊಂಡು ನಾನು ಕೆಲಸ ಮಾಡೋದು ನನಗೆ ಅಭ್ಯಾಸ. ಚಿಕ್ಕ ವಯಸ್ಸಿನ ಮಮ್ಮಿ ಆ ರೀತಿ ಬೆಳೆಸ್ಬಿಟ್ಟಿದ್ದಾರೆ. ಮಮ್ಮಿ ಕೂಡ ಶಿ ಈಸ್ ಅ ಗ್ರೇಟ್ ಲವರ್ ಆಫ್ ರೇಡಿಯೋ. ಶಿ ಈಸ್ ಅ ವೆರಿ ಗುಡ್ ರೇಡಿಯೋ ಲಿಸ್ನರ್. ಇದು ತುಂಬ ಒಳ್ಳೆಯ ಒಂದು ಹ್ಯಾಬಿಟ್ ಅಂತಲೇ ಹೇಳ್ತೀನಿ ರೇಡಿಯೋ. ಇದರಿಂದ ನಮ್ಮ ಕೆಲಸಗಳು ತಾನಾಗಿಯೇ ಸಾಗಿ ಹೋಗ್ತಾ ಇರುತ್ತೆ. ಮೊಬೈಲ್ ನೋಡುವಂತಹ ಒಂದು ಕ್ರೇಜ್ ಕೂಡ ಹೊರಟು ಹೋಗುತ್ತೆ. ದೃಶ್ಯ ಮಾಧ್ಯಮದಿಂದ ನಾವು ದೂರಾಗಿ ನಮ್ಮ ಕಣ್ಣುಗಳೆಲ್ಲ ನಾವು ಕಾಪಾಡ್ಕೋಬಹುದು. ಬಟ್ ಎಸ್, ನಾನು ಕೂಡ ಒಬ್ಬ ಯೂಟ್ಯೂಬರ್. ಬಟ್ ಅದೇ ಜೀವನ ಆಗಬಾರ್ದು. ದೃಶ್ಯ ಮಾಧ್ಯಮದಲ್ಲೇ ನೋಡಿ ಅದೇ ಜೀವನ ಆಗಬಾರ್ದು. ಈ ರೀತಿ ಶ್ರವ್ಯ ಮಾಧ್ಯಮವನ್ನು ಕೂಡ ನಾವು ಉಪಯೋಗಿಸಿ ತುಂಬ ಹಳೆ ಕಾಲದ ಒಂದು ಶ್ರವ್ಯ ಮಾಧ್ಯಮ ನಮಗೆ ಕೈಯಲ್ಲಿ ಇರುವಾಗ ನಾವು ಯಾವುದಕ್ಕೆ ಅದನ್ನ ಯೂಸ್ ಮಾಡಬಾರ್ದು. ಸೊ ಈ ರೀತಿ ನಾವು ನಮ್ಮ ಕೆಲಸನ ಮಾಡ್ಕೋತಿರ್ಬೋದು. ನಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೂದಿಂಗ್ ಆಗಿರುವಂತಹ ಮ್ಯೂಸಿಕ್ ಕೂಡ ಸಿಗುತ್ತೆ. ಜೊತೆಗೆ ಪ್ರೊಡಕ್ಟಿವಿಟಿ ಇರುವಂತಹ ಇನ್ಫಾರ್ಮೇಷನ್ ಕೂಡ ನಮಗೆ ರೇಡಿಯೋದಿಂದ ಸಿಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಯಾರಾದರೂ ರೇಡಿಯೋ ಲಿಸ್ನರ್ಸ್ ನಮ್ಮ ಫ್ಯಾಮಿಲಿ ಯಾವ ರೀತಿ ಇದ್ದಾರೋ, ನಿಮ್ಮ ಫ್ಯಾಮಿಲಿಯಲ್ಲೂ ಇದ್ದಾರಾ, ಅವ್ರ ಹೆಸರು ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸೋದನ್ನ ಮರಿಬೇಡಿ. ಎಸ್, ಈಗ ನಾನು ಕೆಲಸಗಳು ಮಾಡ್ಕೋತೀನಿ ಫ್ರೆಂಡ್ಸ್. ಸೊ ಮತ್ತೆ ನೀವೊಂದು ಕಾಣ್ತೀನಿ ಕೆಲಸ ಮಾಡಿಕೊಂಡು. ಈಗಾಗಲೇ ಈ ರೀತಿ ಮನೆಯೆಲ್ಲ ಡಸ್ಟಿಂಗ್ ಮಾಡ್ಕೊಳ್ಳೋಂಥ ವ್ಲಾಗ್ ಈಗಾಗಲೇ ಸಾಕಷ್ಟು ಸರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಜಸ್ಟ್ ಲೈಟ್ ಗಿಮ್ಸ್ ಮಾತ್ರ ನಿಮಗೆ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ವಯಸ್ಕರು ಮಧ್ಯವಯಸ್ಕರಲ್ಲೂ ಕೂಡ ಇದು ಹೆಚ್ಚಾಗಿದೆ. ಇದಕ್ಕೆ ನಮ್ಮ ಒಂದು ಜೀವನ ಶೈಲಿ ಆಗ್ಬಹುದು, ನಮ್ಮ ದಿನನಿತ್ಯದ ಚಟುವಟಿಕೆಗಳಾಗ್ಬಹುದು, ಇವು ಎಲ್ಲ ಕೂಡ ಇದಕ್ಕೆ ಪರಿಣಾಮವನ್ನ ಬೀರ್ತಾ ಇವೆ. ಈ ಮಧುಮೇಹದ ಬಗ್ಗೆ, ಮಧುಮೇಹಿಗಳ ಪಾದ ರಕ್ಷಣೆಯ ಬಗ್ಗೆ ಏನೆಲ್ಲ ಕಾಳಜಿಯನ್ನ ವಹಿಸಬೇಕು. ನೋಡಿ ಯಾವ ರೀತಿ ನಾನು ಒಂದು ಪ್ರೊಡಕ್ಟಿವ್ ಆಗಿರುವಂತಹ ತುಂಬ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಕೇಳ್ಕೊಳ್ತಾ ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಆಯಾಸ ಅನಿಸಲ್ಲ. ಆ ಕಡೆ ಗಮನ ಇರುತ್ತೆ. ಕೆಲಸದ ಕಡೆ ನಮಗೆ ಆಯಾಸ ರೀತಿ ಅನಿಸಲ್ಲ. ಕೆಲಸದ ಬಾಡಿ ಕೆಲಸನೂ ಆಗ್ತಿರುತ್ತೆ. ನಮಗೆ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಹೋಗುತ್ತೆ. ಎಸ್, ನನಗೆ ನಿನ್ನೆ ಆಲ್ಮೋಸ್ಟ್ ಕೆಲಸ ಆಗ್ತಾ ಬಂತು. ಟೆಸ್ಟಿಂಗ್ ಕೂಡ ಎಲ್ಲ ಮಾಡಿಕೊಂಡೆ. ಈಗ ಬನ್ನಿ ಹಾಗಾದರೆ ಸ್ವಲ್ಪ ಮುಗಿಸ್ಕೊಂಡು ನಿಮಗೆ ಇತ್ತೀಚೆಗೆ ನಾನು ಕೊಂಡುಕೊಂಡಂತಹ ಸ್ಯಾರಿ, ಫ್ಯಾನ್ಸಿ ಲುಕ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಯಾವುದು ಅಂತ ತೋರಿಸ್ತೀನಿ ನೋಡಿ. ನಿಮಗೆ ತೋರಿಸ್ತಾ ನಿಮ್ಮ ಜೊತೆ ಮಾತಾಡ್ತಾ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಆಗೋಯ್ತು. ಅದನ್ನು ಕೂಡ ಒಣಗಿ ಹಾಕ್ತೀನಿ. ಕೀಪ್ ಆನ್ ವಾಚಿಂಗ್.
ಸೊ ಆಲ್ಮೋಸ್ಟ್ ಬಟ್ಟೆನ ಒಣಗಿ ಹಾಕಿದ್ದಾಯಿತು ಫ್ರೆಂಡ್ಸ್. ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಸಖತ್ತು ಒಂಥರ ಮೊಬ್ಬಾಗ್ಬಿಟ್ಟಿತ್ತು. ಇದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಫಸ್ಟು ಟ್ಯಾಲ್ಕಮ್ ಪೌಡರ್ನ ಸ್ಪ್ರಿಂಕಲ್ ಮಾಡಿದೆ. ಸ್ಪ್ರಿಂಕಲ್ ಮಾಡಿ ಅದಾದ ನಂತರ ನಾನು ಒಂದು ಬನಿಯನ್ ಕ್ಲಾತಲ್ಲಿ ಇದನ್ನ ಒರೆಸ್ಕೊಳ್ತಾ ಇದ್ದೀನಿ. ಸಖತ್ತಾಗಿರುವಂತಹ ರಿಸಲ್ಟ್ ಸಿಗ್ತಾ ಇದೆ, ತುಂಬ ಕ್ಲೀನ್ ಆಗ್ತದೆ. ಮೊಬ್ಬ ಬಂದದ್ದು ಕಾಣ್ತಾ, ನಿಮಗೂ ಕಾಣ್ತಿರ್ಬೋದು. ಈಗ ಮೊಬ್ಬ ಬಂದದ್ದು ಕಾಣ್ತಾನೆ ಇಲ್ಲ. ಈ ರೀತಿ ನೀವು ಕೂಡ ಮಾಡ್ಕೋಬಹುದು. ಇದು ನನ್ನ ವಾರ್ಡ್ರೋಬ್. ಎಲ್ಲ ಜೋಡಿಸಿದ್ದಾಯ್ತು ನೋಡಿ. ಸ್ಯಾರಿನ ನಾನು ಜಿಗ್ಜಾಗ್ ಫಾಲ್ಸ್ ಆ್ಯಂಡ್ ಬ್ಲೌಸ್ ಹೊಲಿಸ್ಬೇಕು ಅಂತಂದು ತಗೊಂಡೆ. ಇದು ತಗೊಂಡು ಒಂದೇನು 2-3 ಮಂತ್ಸ್ ಅಂತೂ ಆಗಿದೆ. ಹಾಗೆ ಇಟ್ಬಿಟ್ಟಿದ್ದೆ, ಯಾವ ಫಂಕ್ಷನ್ಗೂ ಹಾಕ್ಕೊಳ್ಳಿಲ್ಲ, ವೇರ್ ಮಾಡಲಿಲ್ಲ. ನಮಗೆ ಮೆಮೊರಿಂದ ಹೊರಟೇ ಹೋಗಿತ್ತು ಈ ಸ್ಯಾರಿ ಬಗ್ಗೆ. ಸೊ ತೋರಿಸಿ ನಿಮಗೆ ಈ ಸ್ಯಾರಿ ಯಾವ ರೀತಿ ಇದೆ. ಇದು ಫ್ಯಾನ್ಸಿ ಡಿಸೈನರ್ ಸ್ಯಾರಿ. ಈ ಕಾಂಬಿನೇಷನಲ್ಲಿ ಬಂದು ಈ ರೀತಿ ಎಲ್ಲ ಬರುತ್ತೆ ನೋಡಿ. ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್. ಬಾದಾಮ್ ಕಲರ್, ಗೋಲ್ಡಿಶ್ ಕಲರ್, ಇದೆಲ್ಲ ಬಾರ್ಡರ್ ತುಂಬ ರಿಚ್ ಇದೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ನೋಡಿ, ಈ ರೀತಿ ಬರುತ್ತೆ. ಇದು ಪಲ್ಲು ಬಂದೋಗುತ್ತೆ, ಇದೇ ಕಲರು. ಈ ಸರಿ ಇದನ್ನ ಹೊಲಿಸ್ಕೋಬೇಕು ಅಂತ ಇದ್ದೀನಿ. ನಮ್ಮ ಆಂಟಿದೆ ಮಗಳಿಗೆ ಫೋನ್ ಮಾಡಬೇಕು, ಅವಳು ಬಂದು ತಗೊಂಡು ಹೋಗ್ತಾಳೆ. ಇದು ಈ ರೀತಿ ಪ್ಯಾಚ್ ವರ್ಕ್ ಬಾರ್ಡರ್ ಕೊಟ್ಟಿದ್ದೀವಿ ಸ್ಯಾರಿಗೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಚೆನ್ನಾಗಿದೆ ಸ್ಯಾರಿ. ಸ್ವಲ್ಪ ಡಿಸೈನ್ ಓಕೆ, ಸ್ವಲ್ಪ ಓಲ್ಡ್ ಆದ್ರೂ ಮತ್ತೆ ಇದು ಈ ಒಂದು ಟ್ರೆಂಡಿಂಗಲ್ಲಿ ಇದೆ ಇದು ಈ ಸ್ಯಾರಿ. ರನ್ನಿಂಗ್ ಬ್ಲೌಸು, ಜಸ್ಟ್ ಬ್ಲೌಸಿಗೆ ಏನೂ ಕೊಟ್ಟಿಲ್ಲ ಅವರು, ಈ ರೀತಿ ಕೊಟ್ಟು ಒಂದು ಬಾರ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಬ್ಲೌಸ್ ಆಲ್ರೆಡಿ ಈ ಸ್ಯಾರಿ ಗ್ರ್ಯಾಂಡಾಗಿರೋದ್ರಿಂದ ಬ್ಲೌಸ್ ಸಿಂಪಲ್ ಕೊಟ್ಟಿದ್ದಾರೆ. ಸೊ ಇದನ್ನ ಇವತ್ತು ಸ್ಟಿಚಿಂಗ್ ಹಾಕಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದೀನಿ. ನೋಡೋಣ ಏನಾಗುತ್ತೋ. ಯಾವ ಸ್ಲೀವ್ ಹೊಲಿಸ್ಲಿ ನೋಡೋಣ. ಎಲ್ಬೋ ಲೆಂತ್ ತನಕ ಹೊಲಿಸ್ಲಾ, ಅಥವಾ ಏನೋ ಡಿಸೈನರಾಗಿ ಹೊಲಿಸ್ಲಾ, ಅಥವಾ ಬಿಲೋ ದ ಎಲ್ಬೋ ಲೆಂತ್ ತನಕ ಹೊಲಿಸ್ಲಾ, ಅದನ್ನ ಯೋಚನೆ ಮಾಡ್ತಾಯಿದ್ದೀನಿ. ಅಥವಾ ಬಫ್ ಹಿಟ್ ಹೊಲಿಸ್ಬಿಡ್ಲಾ. ಬಫ್ ಹಿಟ್ ಹೊಲಿಸಿದ್ರೆ ಚೆನ್ನಾಗಿ ಕಾಣುತ್ತಾ, ನೋಡೋಣ ಯಾವ ರೀತಿ ಹೊಲಿಸ್ತೀನಿ ಅಂತ ಮಮ್ಮಿ ಹತ್ರ ಡಿಸ್ಕಸ್ ಮಾಡ್ತೀನಿ. ಶಿ ವಿಲ್ ಗಿವ್ ಎ ಬೆಸ್ಟ್ ಪ್ಲ್ಯಾನ್. ಸೊ ಇದು ಸರಿ, ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿದ್ರೆ ಮರಿಬೇಡಿ. ಈ ಸ್ಯಾರಿಯ ರೇಟ್ ಬಂದು 2800 ಚೇಂಜ್. ಡಿಸ್ಕೌಂಟ್ ಎಲ್ಲ ಹೋಗಿ, ವಿತೌಟ್ ಡಿಸ್ಕೌಂಟ್ ಅಂದರೆ 3000 ಅಬೌವ್ ಇತ್ತು. ಡಿಸ್ಕೌಂಟ್ ಎಲ್ಲ ಹೋಗಿ 2800 ಚೇಂಜು ಬರ್ತದೆ. ನಿಜವಾಗ್ಲೂ ಕ್ಲಾತ್ಗಳು ತುಂಬ ಚೆನ್ನಾಗಿದೆ. ಒಂದು ರೀತಿ ಶಿಮ್ಮರ್ ಆಗಿದೆ ಕ್ಲಾತ್, ಚೆನ್ನಾಗಿದೆ. ಆಯಿತು, ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಸ್ನಾನಕ್ಕೆ ಹೋಗಿ ಮತ್ತೆ ಬಂದು ನಿಮ್ಮನ್ನು ಕಾಣ್ತೀನಿ. ಈಗ ತಾನೇ ನನ್ನ ಸ್ನಾನ ಆಯಿತು, ನಾನು ಫ್ರೆಶ್ ಅಪ್ ಆದೆ. ಸಖತ್ತು ಕೆಲಸ ಆಯಿತು ಇವತ್ತಂತೂ ಮನೇಲಿ. ನಾನೀಗ ಪೂಜೆ ಮಾಡಿಕೊಂಡು ಕೆಳಗಡೆ ಹೋಗ್ತೀನಿ ಫ್ರೆಂಡ್ಸ್. ನಿಮಗೆ ನನ್ನ ಸ್ಯಾರಿ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಸ್ಯಾರಿ, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಇತ್ತೀಚೆಗಷ್ಟೇ ಕೊಂಡ್ಕೊಂಡಂತಹ ಸ್ಯಾರಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ರೆಡಿ ಹೋಗ್ತೀನಿ. ಹೇಗೆ ಅನಿಸ್ತು ನನ್ನ ಸ್ಯಾರಿ ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಮನೆ ಕೆಲಸ ಎಲ್ಲ ಮುಗೀತು. ಮಧ್ಯಾಹ್ನ ಏನು ನಾನು ಲಂಚ್ ತೊಗೊಳ್ಳಲ್ಲ. ಆ್ಯಸ್ ಯು ಆಲ್ ನೋ, ನಾನಂತೂ ಡಯಟ್ ಫಾಲೋ ಮಾಡ್ತಾನೇ ಇದ್ದೀನಿ. ಯಾವುದನ್ನೂ ಬಿಟ್ಟಿಲ್ಲ, ವರ್ಕೌಟ್ ಕೂಡ ಬಿಟ್ಟಿಲ್ಲ. ನಾನೀಗ ಬಿಸಿನೀರು ಕುಡಿತಾ ಇದ್ದೀನಿ. ಟೈಮ್ ನಿಯರ್ಲಿ 2 o'clock ಅಂತೂ ಆಗ್ತಾ ಬಂದಿದೆ. ಇಟ್ಸ್ ನಿಯರ್ 2 o'clock ಆಗ್ತಾ ಬಂದಿದೆ.
ಸ್ಟೆಪ್ ಬೈ ಸ್ಟೆಪ್ ನಾನು ಸೆಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಕ್ಲೌಡಿ ಇದ್ದಾಗ ಸ್ವಲ್ಪ ಹಂಗೆ ನ್ಯಾಪ್ ತಗೋಬೇಕು ಅಂತ ಅನ್ಸ್ಬಿಡುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಆ ರೀತಿ ಅನಿಸುತ್ತಾ? ಸ್ವಲ್ಪ ಹೊರಗಡೆ ಮೋಡ ಇದ್ದಾಗ ಸ್ವಲ್ಪ ಚಳಿ ಚಳಿ ಅಂತ ಅನಿಸಿದಾಗ ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕಪ್ಪ, ಏನು ಕೆಲಸ ಮಾಡಿದೆ ಅಂತ ಅನಿಸುತ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ಫ್ರೆಂಡ್ಸ್. ನನಗಂತೂ ಯಾವಾಗಲೂ ಹಾಗೆ ಅನಿಸುತ್ತೆ. ಹೊರಗಡೆ ಕ್ಲೌಡಿ ಇರಬೇಕು, ಸ್ವಲ್ಪ ಚಳಿ 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 ಇರಬೇಕು, ಕತ್ಲೆ ಇರಬೇಕು ಹೊರಗಡೆ, ಅಂದರೆ ಡೇ ಟೈಮಲ್ಲಿ. ಒಳಗೆ ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕು, ಚೆನ್ನಾಗಿ ಅನಿಸುತ್ತೆ. ನನಗಂತೂ ಅದಕ್ಕೆ ತುಂಬಾ ಇಷ್ಟ, ಚಿಕ್ಕ ವಯಸ್ಸಿನಲ್ಲೂ ಅಷ್ಟೇ. ಎಸ್, ಸ್ವಲ್ಪ ನ್ಯಾಪ್ ತಗೊಳ್ತೀನಿ. ನಾನು ನೋಡ್ತೀನಿ, ನಿದ್ದೆ ಬಂದರೆ ನ್ಯಾಪ್ ತಗೋತೀನಿ, ಇಲ್ಲದಿದ್ರೆ ಕೆಳಗಡೆ ಹೋಗ್ತೀನಿ. ಇದು ನೋಡಿ, ಸಿಂಬಲ್ ಆಫ್ ಲವ್. ಇದು ನಾನು ಬರ್ತ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಇದರ ಒಂದು ಪುಟ್ಟ ಸ್ಟೋರಿ ಇದೆ, ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಯಾವಾಗಾದ್ರೂ ಬ್ಲಾಗಲ್ಲಿ ಹೇಳ್ತೀನಿ. ತುಂಬ ಕ್ಯೂಟಾಗಿದೆ ಅದು. ಏನು ಗೊತ್ತಾ, ಈ ಎಸ್ಪೆಷಲಿ ಇಲ್ಲಿ ಮೇಲೆ ನಾನು ನನ್ನ ಹಸ್ಬೆಂಡ್ ಇದ್ದೀವಲ್ಲ, ಈ ಮನೇಲಿರುವಂಥ ಪ್ರತಿಯೊಂದು ವಸ್ತುಗಳಲ್ಲೂ ಏನಾದರೂ ಒಂದು ಸ್ಟೋರಿ ಇದ್ದೇ ಇದೆ ಫ್ರೆಂಡ್ಸ್. ಯಾರ ಮನೇಲಾದರೂ ಇರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಂತೂ ಪ್ರತಿಯೊಂದು ವಸ್ತುಗಳಲ್ಲೂ ವಾಟ್ ಎವರ್ ಇಟ್ ಮೇ ಬಿ, ಒಂದು ಪೌಡರ್ ಬಾಕ್ಸ್ ಆಗಿರ್ಬೋದು, ಒಂದು ಪರ್ಫ್ಯೂಮ್ ಇರ್ಬೋದು, ಒಂದು ಚಾರ್ಜರ್ ಇರಬಹುದು, ಈ ರೀತಿ ಒಂದು ಗಿಫ್ಟ್ ಐಟಮೇ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದೊಂದು ಸ್ಟೋರಿ ಇದೆ. ಒಂದು ಕಾಮಿಡಿ ಸ್ಟೋರಿ ಆಗಿರ್ಬೋದು, ಸೆಂಟಿಮೆಂಟಲ್ ಸ್ಟೋರಿ ಆಗಿರ್ಬೋದು, ಎಮೋಷ್ನಲ್ ಸ್ಟೋರಿ ಆಗಿರ್ಬೋದು, ಸಣ್ಣ ಪುಟ್ಟನೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಒಂದು ಅದು ನೋಡಿದ ತಕ್ಷಣ ಓ ಹೀಗಾಗಿತ್ತಲ್ವ ಅಂತ ನೆನಪು ಬರುತ್ತೆ. ಹೀಗೆ ಲೈಫು. ನಾನೇ ಆ ರೀತಿ ಓವರ್ ರಿಯಾಕ್ಟಿವ್ ಆಗಿ ಬಿಹೇವ್ ಮಾಡ್ತೀನಿ, ಅಥವಾ ಆ ರೀತಿ ಆಗ್ಬಿಡುತ್ತೆ ಸಿಚುವೇಶನ್, ಕಾನ್ಸಿಕ್ವೆನ್ಸಸ್ ಆ ರೀತಿ ಆಗುತ್ತೆ, ನನಗಂತೂ ಗೊತ್ತಿಲ್ಲ, ಬಟ್ ಆ ರೀತಿ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ನಾನು ಸ್ವಲ್ಪ ನ್ಯಾಪ್ ತಗೋತೀನಿ, ಮತ್ತೆ ನಿಮ್ಮನ್ನು ಬಂದು ಕಾಣ್ತೀನಿ. Don't forget to subscribe, like and share my channel. This is Lekha Priya's multipurpose channel. So you all take care, love you all. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಯನ್ನು ನೀವು ಕಾಪಾಡ್ಕೊಳ್ಳಿ, ಕೆಟ್ಟ ಜನಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಬಾಯ್.